அஸ்மத்குருப்யோ நமஹ. வேதமுடன் ஆழ்வார்கள் அருளிச் செயலும் சீரிய நல்வாக்குடன் இனிய அமுதிசையும் பற்பல கற்பித்து நம்மை உய்விக்கும் தொண்டாற்றிடும் நம் ஆசான் ஸ்ரீ ஸ்ரீநிதி வாழ்க வல்லாண்டு. வேதாந்த லக்ஷ்மண மனித கிருபாத்த போதம் தத்பாதயுக்ம சரசீருஹபிருங்கராஜம் தையந்தயுக்ம கிருதபூரி பரிஷ்ரமம் தம் ஸ்ரீரங்கலக்ஷ்மணமுனிம் சரணம் பிரபத்யே. ராமானுஜதயா பாத்திரம் ஞான வைராக்கியபூஷணம் ஸ்ரீமத்வேங்கடநாதார்யம் வந்தே வேதாந்ததேசிகம். லக்ஷ்மீநாதசமாரம்பாம் நாதயாமுனமध्यமாம் அஸ்மதாச்சாரியபர்யந்தாம் வந்தே குருபரம்பராம். யோ நித்யமच्युतपदाम्बुजयुग्मरुक्म व्यामोतस्तदितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये. श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे. नीलातुङ्गस्तनीतटे सुप्तमुद्बोध्य कृष्णं पारात्यं स्वं श्रुतिशतशिरसिद्धम् अध्यापयन्ति. स्वोचिष्टायां सृजनिगलितं या बलात्कृत्य भुङ्क्ते गोदा तस्यै नमः भूय एवास्तु भूयः. अन्नवयल पुदुवै आण्डाळरङ्गर्क्कु पन्नु तिरुप्पावै पल्पदियम् இன்னிசையால் பாடி கொடுத்தான பாமாலை பூமாலை சூடி கொடுத்தாளை சொல்லு. சூடி கொடுத்த சுடர்கொடியே தொல் பாவை பாடி இரளவல்ல பல்வளையாய் நாடினி வெங்கடவர்க்கு என்ன இது என்னை மாற்றம் நாம் கடவா வண்ணமே ನಲ್ಗೋ. ಶ್ರೀಯಪತಿಯಾದ ಪರಮಾತ್ಮ ಸರ್ವೇಶ್ವರನ ಅನುಗ್ರಹದಿಂದ ನಾವು ಇಂದು 22ನೇ ಪಾಶುರದ ವ್ಯಾಖ್ಯಾನವನ್ನು ನೋಡಲಿದ್ದೇವೆ. ಪಾಶುರ 21ರಿಂದ 25ರವರೆಗೆ ಕೃಷ್ಣನು ನೇರವಾಗಿ ಹಾಡುತ್ತಿದ್ದಾಳೆ, ಅನುಭವಿಸುತ್ತಿದ್ದಾಳೆ. ಈ 5 ಪಾಶುರಗಳಲ್ಲಿ ಇವತ್ತಿನ 22ನೇದು 2ನೇ ಪಾಶುರ. ಇವತ್ತಿನ ಪಾಶುರದಲ್ಲಿ ಗೋಪಿಕೆಯರು ನಾವು ಯಾವ ತರಹದ ಮಮಕಾರವೂ ಇಲ್ಲದೆ ಬೇರೆ ಯಾರಿಗೂ ಶರಣಾಗದೆ ಅನನ್ಯ ಶರಣರಾಗಿ ನಿನ್ನ ಬಳಿ ಬಂದು ನಿನ್ನಲ್ಲಿ ಶರಣಾಗಿದ್ದೇವೆ. ನೀನು ನಿನ್ನ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಬೀರಿ ನಮ್ಮನ್ನು ರಕ್ಷಿಸಬೇಕು ಎಂದು ಪ್ರಾರ್ಥಿಸುತ್ತಾರೆ. ಹಿಂದಿನ ಪಾಶುರವನ್ನು ನೋಡೋಣ. அங்கண்மாஞாலத்தரசர் அபிமான பங்கமாய் வந்து நின் பள்ளிக்கட்டில் கீழே சங்கமிருப்பார் போல் வந்து தலை பெய்தோம். கிங்கிணி வாய்ச்செத தாமரை பூ போலே செங்கண் சிறுச்சிறிதே எம்மேல் விழியாவோ. திங்களும் ஆதித்யனும் எழுந்தார் போல் அங்கணிரண்டும் கொண்டு எங்கள் மேல் நோக்குதியேல் எங்கள் மேல் ಶಾಪಂ ಇಳಿಂದೇಲೋರೆಂಬಾವಾಯ್. ಅಂಗಣ್ಮಾನ್ಯಾಲತ್ತ ಅರಸರ್. ಈ ವಿಶಾಲವಾಗಿರೋ ಕಾಡುಗಳು, ಪರ್ವತಗಳು, ನದಿಗಳು, ಸಮುದ್ರ ಥರ ಹಲವಾರು ವಿಷಯಗಳು ಸೇರಿ ವಿಶಾಲವಾಗಿದೆ. ಈ ಭೂಮಂಡಲದಲ್ಲಿ ಎಷ್ಟೋ ರಾಜ್ಯಗಳಿದೆ. ಬೇರೆ ಬೇರೆ ಸ್ಥಳದಲ್ಲಿರುವ ರಾಜರು, ಮಗಧ, ಕಾಶ್ಮೀರ, ಗಾಂಧಾರ, ಚೋಳ, ಪಾಂಡ್ಯ ಈ ಥರ ಭಾಳ ರಾಜ್ಯಗಳಿದೆ ಅಲ್ವಾ. ಅಷ್ಟು ಸ್ಥಳಗಳಲ್ಲೂ ಆಡಳಿತ ಮಾಡ್ತಿರೋ ರಾಜರು, ಅರಸರಂದರೆ ರಾಜರು ಅಭಿಮಾನ ಭಂಗಮಾಯಿ ಬಂದೆ. ಅಭಿಮಾನ ಅನ್ನೋದು ಗರ್ವ. ಗರ್ವ ಮನುಷ್ಯನಿಗೆ ಗರ್ವ ಬಂದ್ಬಿಡುತ್ತಲ್ಲ. ಸ್ವಲ್ಪ ದುಡ್ಡು ಬಂದರೆ ಸರಿ, ಇಲ್ಲ ಸ್ವಲ್ಪ ಆಸ್ತಿ ಮಾಡಿಬಿಟ್ರೆ ಸರಿ, ಇಲ್ಲ ತುಂಬ ಚೆನ್ನಾಗಿ ಓದಿದ್ರೆ ಸರಿ, ಯಾವುದೋ ಒಂದರಲ್ಲಿ ಗರ್ವ ಬಂದೇ ಬರುತ್ತೆ. ಆ ಗರ್ವ ಅನ್ನೋದು ಹೆಂಗೆ ಅಂದರೆ ಯಾವ್ದು ಬೇಡೋ ಅದು ಫಸ್ಟ್ ಬಂದ್ಬಿಡುತ್ತೆ, ತಾನಾಗೆ ಬಂದ್ಬಿಡುತ್ತೆ. ಈ ಗರ್ವ ಇದೆಯಲ್ಲ ನಮಗೆ ಮಾತ್ರ ಅಲ್ಲ, ಈ ವಿಷಯದಲ್ಲಿ ಬ್ರಹ್ಮ ಕೂಡ ಏನು ಕಡಿಮೆ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೇನು ಗರ್ವ ಬ್ರಹ್ಮನಿಗೆ ಅಂದರೆ ನಾನೇ ಸೃಷ್ಟಿಕರ್ತ, ನನಗೆಲ್ಲ ವೇದಗಳನ್ನು ನನ್ನ ಕೈಯಲ್ಲಿ ಇಟ್ಕೊಂಡಿರೋದು ಅಂತ ಗರ್ವ ಅವನಿಗೂ ಇದೆಯಂತೆ. ಆ ಗರ್ವವನ್ನು ಭಂಗ ಮಾಡೋಕ್ಕೋಸ್ಕರ ನಮ್ಮ ಪರಮಾತ್ಮ ಏನು ಮಾಡ್ತಾರಂತೆ, ಆವಾಗ ಬ್ರಹ್ಮನ ಕೈಗಳಿಂದ ವೇದಗಳನ್ನು ಅಪಹರಿಸೋ ಒಂದು ವೃತ್ತಾಂತವನ್ನು ಏರ್ಪಡಿಸಿ ಬ್ರಹ್ಮ ಗರ್ವವನ್ನು ಕಮ್ಮಿ ಮಾಡ್ತಾನೆ ಅಂತ ಹೇಳಿದ್ದಾರೆ. ಈಗಾಗಲೇ ನಾವು ಮಧು ಕೈಟಬರು ಬ್ರಹ್ಮನ ಕೈಯಿಂದ ವೇದಗಳನ್ನು ಅಪಹರಿಸಿದ ವೃತ್ತವನ್ನು ನೋಡಿದ್ವಿ. ಯಾವಾಗ ಈ ಥರ 3 ಥರದ ತ್ರಿಗುಣ ಇದೆ ಅಂತ ಹೇಳಿದ್ವಲ್ಲ, ಆ ತ್ರಿಗುಣದಲ್ಲಿ ರಜೋ ಮತ್ತು ತಮೋ ಗುಣಗಳಲ್ಲಿ ಇವರಿಬ್ಬರದ್ದು ಇತ್ತು ಅಂತೇಳಿ ಆವತ್ತು ನಾವು ನೋಡಿದ್ದೀವಿ. ಆದ್ದರಿಂದ ಆವಾಗ ಈ ಥರದ್ದು ಏನೋ ಒಂದು ಮಾಡಿ ಬ್ರಹ್ಮನ್ನು ಸ್ವಲ್ಪ ಅವನ ಭಂಗನ ಕಮ್ಮಿ ಮಾಡ್ತಾರೆ ನಮ್ಮ ಪರಮಾತ್ಮ. ಈ ರಾಜರು ಅಷ್ಟೊಂದು ಗರ್ವ ಇತ್ತು ಅವ್ರಿಗೆಲ್ಲ. ಯಾಕೆ ಅಂತ ಹೇಳಿದ್ರೆ ಈ ರಾಜ್ಯ ನನ್ನದು, ಎಲ್ಲರನ್ನು ಸೋರಿಸಿ ನಾನೇ ದೊಡ್ಡವನು ಅಂತ ಅಹಂಕಾರದಲ್ಲಿ ಇರ್ತಾರೆ ಅವರೆಲ್ಲ. ಅವರ ಗರ್ವ ಚೂರು ಆಗಿದ ತಕ್ಷಣ ಏನಾಗ್ಬಿಡುತ್ತೆ, ಒಂಥರ ಅವ್ರಿಗೆ ನಾಚಿಕೆ ಆಗ್ಬಿಡುತ್ತಲ್ವ. ಅಷ್ಟು ಪವರ್ ಇದ್ದವರು ಏನೂ ಇಲ್ಲ ಅಂದ್ಬಿಟ್ಟು ತುಂಬ ಕಷ್ಟ ಆಗ್ಬಿಡುತ್ತಲ್ವ. ಅದರಿಂದ ಏನು ಮಾಡ್ತಾರಲ್ಲ ಅವರು ಅವಾಗ ಎಲ್ಲೋ ಒಂದು ಕಡೆ ಹೋಗಿ
ಕಾಣಿಸ್ಕೊಳ್ದೆ ಸ್ವಲ್ಪ ದಿವಸ ಇರಬೇಕು ಅಂತ ಮರಿಬೇಕಂತ ನೋಡ್ತಾ ಇರ್ತಾರೆ, ಬಚ್ಚಿಟ್ಕೊಳ್ಳೋಣ ಅಂತ. ಹೌದು, ಅವ್ರು ಎಲ್ಲಿ ಹೋದರು ಅಂತ ಹೇಳಿದ್ರೆ, ಅಂಗನ್ಮಾನಾಲತ್ತು ಶರದ್ ಅರಸರ್ ಅಭಿಮಾನ ಭಂಗಮಾಯಿ ಬಂದೆ ನಿನ್ನ ಪಳ್ಳಿಕಟ್ಟಿಲ್ ಕೀಳೆ. ಹೇ ಕೃಷ್ಣ, ನೀನು ಶಯನಿಸಿರೋ ಮಂಚ ಇದೆಯಲ್ಲ ಅದರ ಕೆಳಗೆ ಬಂದು ಬಚ್ಚಿಟ್ಕೊಳ್ತಾರೆ. ಇದೇನಿದು? ಕೃಷ್ಣನಿಗೆ ಏನೂ ಅರ್ಥ ಆಗ್ತಾ ಇಲ್ಲ. ಅವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ. ಈ ಥರ ಏನಾದರೂ ಮೊದಲು ನಡೆದಿದೆಯಾ, ಪ್ರಿಸಿಡೆನ್ಸ್ ಇದೆಯಾ? ಹಾಂ ಇದೆ, ಅದು ಸ್ವಲ್ಪ ಬೇರೆ ಥರ ಇದೆ, ಅದನ್ನು ನೋಡೋಣ ಈಗ. ಹಿಂದೆ ಒಂದು ಕಾಲದಲ್ಲಿ ತಕ್ಷಕ ಅಂತ ಹೇಳುವ ಒಂದು ಹಾವು ಪರೀಕ್ಷಿತ್ ರಾಜನನ್ನು ಕೊಂದಿತ್ತದು. ಈ ವಿಷಯವನ್ನು ಆಮೇಲೆ ತಿಳಿದುಕೊಂಡ ಆ ಪರೀಕ್ಷಿತ್ನ ಮಗನಾದ ಜನಮೇಜಯ ಸರ್ವಸತ್ರಂ ಅಂತ ಒಂದು ಯಾಗವನ್ನು ಮಾಡುತ್ತಾನೆ. ನಾವು ಈ ಪರೀಕ್ಷಿತ್ ಯಾರು ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತು, ಶ್ರೀಮದ್ ಭಾಗವತ ಬಂದಿದ್ದು ಅವರೇನೆ. 7 ದಿವಸ ನಮಗೆ ಭಾಗವತ ಸಪ್ತಾಹ ಅಂದರೆ 7 ದಿವಸ ಮಾಡ್ತೀವಲ್ಲ, ಅದು 7 ದಿವಸ ಇಲ್ಲಿ ಸಿಗ್ನಿಫಿಕೆನ್ಸ್ ಏನು ಅಂದರೆ, ಪರೀಕ್ಷಿತ್ಗೆ ಹೇಳ್ಬಿಟ್ರಿ 7 ದಿವಸದಲ್ಲಿ ನಿನ್ನ ಮರಣ ಇದೆ ಅಂತ. ಆ 7 ದಿವಸದಲ್ಲಿ ಈ ವಾಂಟೆಡ್ ಟು ಲಿಸನ್ ಭಾಗವತ. ಅದರಿಂದ ಶುಕ ಬ್ರಹ್ಮಜಿಯಿಂದ ಅವ್ರು ಕಲ್ತ್ಕೊಂಡ್ರು. ಅದರಿಂದ ಭಾಗವತ ಸಪ್ತಾಹ ಅಂದರೆ 7 ದಿವಸ ನಡೆಯುತ್ತೆ. ಅವರ ಮಗ ಜನಮೇಜಯ ಒಂದು ಇದು ಮಾಡಿದೆ, ಯಾಗ ಮಾಡಿದೆ. ಅದಕ್ಕೆ ಹೆಸರು ಸರ್ಪಸತ್ರಂ ಅಂತ. ಅದ್ರಲ್ಲಿ ಏನು ಹೇಳುತ್ತೆ ಅಂದರೆ, ಈ ವಿಶ್ವದಲ್ಲಿರುವ ಎಲ್ಲ ವಿಧವಾದ ಸರ್ಪಗಳೆಲ್ಲ ಆ ಸರ್ಪಸತ್ರಂ ಇದರಲ್ಲಿ ಬಂದು ಮಂತ್ರಶಕ್ತಿಯಿಂದ ಹೋಮಕುಂಡದಲ್ಲಿ ಬಿದ್ದು ಎಲ್ಲ ಬೆಂಕಿಲಿ ಬೀಳ್ತಾ ಆಯ್ತಂತೆ. ಈ ತಕ್ಷಕ ಹಾವು ಇದೆಯಲ್ಲ ಅದು ಮೇಯ್ನು. ಅದು ಅಭಯನ ಹುಡ್ಕೊಂಡು ಹೋಯ್ತು, ಇಂದ್ರನ ಹತ್ರ ಹೋಯ್ತಂತೆ. ಇಂದ್ರ ಅದು ಕೇಳ್ತಾನಂತೆ, ಯೋಚನೆ ಮಾಡಬೇಡ, ನನ್ನ ಆಸನದ ಕೆಳಗೆ ನೀನು ಸುತ್ಕೋ, ನಿನ್ನ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಈ ಅಭಯ ಪ್ರದಾನ ಆದರೆ ಫಲಿಸಲಿಲ್ಲ. ಇದನ್ನು ತಿಳಿದು ಯಜ್ಞ ಮಾಡ್ತಿದ್ದು ಗೊತ್ತಾಗ್ಬಿಡ್ತು ಬೃಹಸ್ಪತಿಗಳೇ. ಇಷ್ಟು ದಿವಸ ಇಷ್ಟೊತ್ತು ಏನು ಮಾಡ್ತಾಯಿದ್ರು? ತಕ್ಷಾಯ ನಮಃ ಅಂತ ಹೇಳ್ತಾಯಿದ್ರು. ತಕ್ಷಕಾಯ ನಮಃ ಹೇಳ್ದವರು ಸಡನ್ನಾಗಿ ಇಂದ್ರನ ಅಲ್ಲಿರೋದ್ರಿಂದ ಇಂದ್ರನ ಹೆಸರು ಸೇರಿಸ್ಬಿಟ್ರು. ತಕ್ಷಕಾಯ ನಮಃ ಬಂದು ಇವಾಗ ಏನಾಯಿತು ಅಂತ ಹೇಳಿದ್ರೆ, ಇಂದ್ರಾಯ ತಕ್ಷಕಾಯ ನಮಃ ಅಂತ ಹೇಳಿಬಿಟ್ರು. ಹಂಗಾದ್ರೆ ಏನಾಯಿತು? ಇಂದ್ರಂಗೂ ನಡ್ಕ ಶುರುವಾಗ್ಬಿಡ್ತು. ಭಯ ಪಟ್ಬಿಟ್ಟು, ತಕ್ಷಕ ನೀನು ಇಲ್ಲಿಂದ ಹೋಗ್ಬಿಡಪ್ಪ, ನಾನೇನು ಮಾಡೋಕ್ಕಲ್ಲ, ಇಲ್ಲಿಂದ ಹೋಗ್ಬಿಡಂತ. ಯಾಕಂದರೆ ಏನಾದ್ರು ಪ್ರಾಬ್ಲಮ್ ಬಂದ ಐ ಶುಡ್ ಸೇವ್ ಮೈ ಸ್ಕಿನ್ ಫಸ್ಟ್ ಅಲ್ವಾ. ಅದರಿಂದ ಇಂದ್ರ ಹೇಳ್ಬಿಟ್ಟ, ನನಗಾಗಲ್ಲ, ನೀವು ಹೊಟ್ಟೋಗ್ಬಿಡು ಅಂತೇಳಿ. ಇದು ಇಂದ್ರನ ಜೀವಕ್ಕೆ ಅಪಾಯ ಬಂದಿದ್ದರಿಂದ ಹಂಗೆ ಹೇಳಿದ್ನಲ್ಲ. ಆ ತಕ್ಷಕನಿಗೆ ಅಭಯ ಪ್ರದಾನ ಮಾಡಿದ ಇಂದ್ರ ತಕ್ಷಕನಿಗೆ ಕೈ ಕೊಟ್ಟ ಅಷ್ಟೇ, ಅವನಿಗೇನು ಅಭಯ ಪ್ರದಾನ ಮಾಡಲಿಲ್ಲ ಅಂತ. ಇದೇ ಥರ ಇಂದ್ರಂದು ಇನ್ನೊಂದು ವೃತ್ತಾಂತ ಇದೆ. ಈ ತನ್ನ ಮಗ ಇದಲ್ಲ ಕಾಕಾಸುರ, ಅವನು ಕೂಡ ಅವನಿಗೆ ರಾಮರ ಒಂದು ಬ್ರಹ್ಮಾಸ್ತ್ರ ಬಿಟ್ಟರು. ಆವಾಗ ಅದು ಕಾಕಾಸುರನ ಹಿಂದೆ ಹಿಂಬಾಲಿಸ್ಕೊಂಡು ಹೋಗ್ತಾನೇ ಇತ್ತು. ಅವನ್ನೆಲ್ಲೆಲ್ಲಿ ಅದೆಲ್ಲ ಹೋಗ್ತಾಯಿತ್ತು. ಮೊದಲು ಅವನು ಇಂದ್ರನ ಹತ್ರ ಹೋಗ್ಬಿಟ್ಟು ಅಭಯನ ಕೇಳ್ದ. ಇಂದ್ರ ಹೇಳ್ದ, ನನಗೆ ನೀನು ರಕ್ಷಿಸೋಕ್ಕಾಗಲ್ಲಪ್ಪ ಅಂತ ಹೇಳ್ಬಿಟ್ಟ. ಆಗ ಕಾಕಾಸುರ ಏನು ಮಾಡಿಬಿಡ್ತು, ಎಲ್ಲ ದೇವತೆಗಳ ಹತ್ರ ಹೋಯ್ತು, ಎಲ್ಲ ಲೋಕಗಳನ್ನ ಸುತ್ತಿ ಕೊನೆಗೆ ಎಲ್ಲಿಗೆ ಬಂತದ್ದು? ಯಾರೂ ಅಭಯಪಣ ಕೊಡಲಿಲ್ಲ. ಅದಕ್ಕೆ ರಾಮನ ಕಾಲಿಗೆ ಬಂದು ಶರಣಾಗತಿ ಮಾಡ್ತಲ್ಲ. ಆಗ ಶ್ರೀರಾಮನು ಸಣ್ಣದಾಗಿ ಒಂದು ಶಿಕ್ಷೆಯನ್ನು ಕೊಟ್ಟು ಕಾಕಾಸುರನಿಗೆ ಅನುಗ್ರಹಿಸಿದ. ಇದರಲ್ಲಿ ಏನು ನೋಡಿದ್ವಿ? ಎರಡೂ ಸಂದರ್ಭದಲ್ಲೂ ಇಂದ್ರ ಅಭಯ ಪ್ರದಾನ ಕೊಡೋಕ್ಕಾಗಲಿಲ್ಲ ಅಂತ. ನಮ್ಮ ಭಗವಂತ ಇದಲ್ಲ, ಅವನು ಶ್ರೀಕೃಷ್ಣ, ನಾರಾಯಣ, ರಾಮ, ಅಚ್ಯುತ ಅಂದರೆ ಏನು? ಯಾರ ಕೈಯನ್ನು ಬಿಡೋದಿಲ್ಲ, ಯಾರನ್ನು ನಳುವಕ್ಕೆ ಬಿಡೋದಿಲ್ಲ, ಕೆಳಗಡೆ ಅಜಾರಕ್ಕೆ ಬಿಡೋದಿಲ್ಲ ಅನ್ನೋದೇ ಅಚ್ಯುತ ಅನ್ನೋ ಹೆಸರು. ಆ ಅಚ್ಯುತನಾಗ್ದವನು ಯಾರಿಗಾರು ಅಭಯ ಕೊಟ್ಟರೆ ಅದನ್ನು ಯಾವುದೇ ಸಂದರ್ಭದಲ್ಲಿ ಖಂಡಿತ ಪಾಲಿಸ್ತಾನೆ ನಮ್ಮ ಪರಮಾತ್ಮ. ಇದನ್ನೆಲ್ಲಿ ನೋಡ್ಬೋದು ಅಂದರೆ, ರಾಮಾವತಾರದಲ್ಲಿ ವಿಭೀಷಣ ಶರಣಾಗತಿ ನಮಗೆ ದೀರ್ಘವಾಗಿ ಇದನ್ನು ತಿಳಿಸುತ್ತೆ. ಆ ವಿಭೀಷಣ ಶರಣಾಗತಿಗೆ ಸ್ವಲ್ಪ ನೋಡೋಣ. ಈಗ ರಾವಣ ಸೀತೆಯನ್ನು ಅಪ್ಪಿಸ್ಕೊಂಡು ಹೋದ. ಆವಾಗ ಅಲ್ಲಿ ಅವನ ತಮ್ಮ ಇದ್ದ ವಿಭೀಷಣ. ಅವನು ನಾವಾಗಲೇ ನೋಡಿದ್ವಿ ಒಳ್ಳೆಯ ಅಸುರ ಅಂತೇಳಿ ಒಂದು ಸರಿ. ಅವನು ರಾವಣನಿಗೆ ಹೇಳ್ತಾನೆ ಇದ್ದ, ಇದು ತಪ್ಪು ಅಣ್ಣ, ಅವನು ಹಿತವಚನ ನೀಡಿಬಿಟ್ಟು ಧರ್ಮದ ಹಾದಿಯನ್ನು ಪಾಲಿಸು. ನೀನು ಪದೇ ರಾವಣನಿಗೆ ಹೆಚ್ಚಿಸ್ತಾನೇ ಇದ್ದ. ಅವನನ್ನು ಅವಮಾನಿಸಿ ರಾವಣ ಏನು ಮಾಡ್ದೆ, ಇಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಇಷ್ಟ ಇಲ್ವಲ್ಲ ಟು ಕರೆಕ್ಟ್ ಹಿಮ್ಸೆಲ್ಫು, ಇಲ್ಲ ಅಂತ ಹೇಳ್ಬಿಟ್ಟು ವಿಭೀಷಣನಿಗೆ ಹೋಗು ಅಂತ ಹೇಳ್ಬಿಟ್ಟು ಅವನಿಗೆ ಅವಮಾನ ಮಾಡಿಟ್ಟು ಸಭೆಯಿಂದ. ಅವನು ಸಹೋದರನ ಅಧರ್ಮವನ್ನು ಸಹಿಸಲಾದ ವಿಭೀಷಣ ಧರ್ಮದ ಪ್ರತಿಗೆ ರಾಮನ ಹತ್ರ ಆಶ್ರಯ ಪಡೆಯಲು ಬಂದ್ಬಿಟ್ಟ. ಬರೋವಾಗ ಒಬ್ಬನೇ ಬಲ್ಲ, 4 ಮಂತ್ರಿಗಳ ಜೊತೆಗೆ ಬಂದಿದ್ದಾನೆ. ಆವಾಗ ರಾಮ ಸಮುದ್ರ ತೀರದಲ್ಲಿ ಸೈನ್ಯದ ಬಳಿ ಎಲ್ಲ ಇದ್ದರು. ಅಲ್ಲಿ ಬಂದ ವಿಭೀಷಣ 4 ಮಂತ್ರಿ ಜೊತೆ ಬಂದವನು ರಾಮನ ಶರಣಾಗತಿಯನ್ನು ಮಾಡೋಕ್ಕೆ ಬಯಸಿದವನು. ಆವಾಗ ಏನಾಯಿತು? ಸುಗ್ರೀವ ಮುಂತಾದ ವಾನರವೀನರೆಲ್ಲ ಇದ್ರಲ್ಲ, ವಿಭೀಷಣನ್ನು ಅವ್ರೇನು ಅನ್ಕೊಂಡು ಎನಿಬಡಿ ಆ ಥರ ಎನಿಮಿ ಪಾರ್ಟಿಯಿಂದ ಬಂದರೆ ಏನು ಅನ್ಕೋತೀವಿ? ಗೂಢಾಚಾರ್ಯ, ಸ್ಪೈ ಅನ್ಕೋತೀವಲ್ಲ. ಅದೇನೆ ಸುಗ್ರೀವ ಅಂತ ವಾನರಲ್ಲಿ ಹೇಳಿದ್ರಂತೆ ಅವನೊಂದು ಸ್ಪೈ ಆಗಿರ್ಬೋದು, ಗೂಢಾಚಾರ್ಯ, ಅವ್ನು ನಂಬಾರ್ದು ಅಂತೇಳಿ ರಾಮನಿಗೆ ಸಜೆಷನ್ ಕೊಟ್ಟರಂತೆ, ಬೇಡ ಅವನಿಗೆ ಅಕ್ಸೆಪ್ಟ್ ಮಾಡಬೇಡಿ ಅಂತ. ಆದರೆ ಹನುಮಂತ ಇದ್ನಲ್ಲ, ಹನುಮಂತ ಮಾತ್ರ ವಿಭೀಷಣ ಮುಖ ನೋಡಿದಂತೆ. ಮುಖ ನೋಡಿದ ತಕ್ಷಣ ತುಂಬ ಬ್ರೈಟ್ ಆಗಿತ್ತಂತೆ.
ಯಾವಾಗ ಒಬ್ಬರ ಮುಖ ಬ್ರೈಟ್ ಆಗಿರುತ್ತೆ ಅಂದರೆ ಅವ್ರಿಗೇನು ಚಿಂತೆ ಇಲ್ಲ, ಗುಡ್ ಡೀಡ್ಸ್, ಗುಡ್ ಮನಸ್ಸಲ್ಲಿ ಥಾಟ್, ವರ್ಡ್, ರೀಡ್ ಎಲ್ಲ ಒಂದೇ ಥರ ಇರ್ತೀವಲ್ಲ, ಕಾಯ ವಾಚ ಮನಸ್ಸು ಆ ಥರ ಒಂದೆಲ್ಲ ಒಂದೇ ಥರ ಇದ್ದಂಗೆ ಕಣ್ಣು ಕಾಣಿಸ್ತಾ ಇತ್ತಂತೆ. ಆಮೇಲೆ ನಮ್ಮಲ್ಲಿ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಮ್ಯಾನ್ ಅಂತ. ಅದರಿಂದ ಅವ್ನು ನೋಡಿದ ತಕ್ಷಣ ಹನುಮಂತರು ಹೇಳಿದ್ರಂತೆ, ಆಂಜನೇಯರು ಅವನಿಗೆ ಇದು ಕೊಡು, ರಕ್ಷಿಸ್ಬೋದು, ನಾವು ಶರಣಾಗತಿ ಯೋಗ್ಯ ಅವನು ಅಂತೇಳಿ ಶಿಫಾರಸು ಮಾಡಿದ್ರು. ಶ್ರೀರಾಮನು ಶರಣು ಎಂದು ಬಂದವನು, ಶತ್ರುವಾಗಿದ್ದರೂ ಅವನು ರಕ್ಷಿಸುವುದು ನನ್ನ ಧರ್ಮ ಅಂತ ಘೋಷಿಸಿದ್ದಾರೆ. ಅದೇ 3 ಚರ್ಮ ಶ್ಲೋಕ ಇದೆ. ವರಾಹ ಚರ್ಮ ಶ್ಲೋಕ ಮೊದಲನೇ ನೋಡಿದ್ವಿ, ಇವಾಗ ಎರಡನೇ ಒಂದು ರಾಮಚರ್ಮ ಶ್ಲೋಕ, ಮೂರನೇ ಕೃಷ್ಣ, ಮಿಕ್ಕಿದೆರಡು ಇವತ್ತು ನೋಡ್ತಾ ಇದ್ದೀವಿ. ಈ ಚರ್ಮ ಶ್ಲೋಕದ ರಾಮ ಏನು ಹೇಳಿದ್ರು ಅಂದರೆ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಂ ಏತದ್ ವ್ರತಂ ಮಮ. ಯಾರ ನನ್ನ ಹತ್ರ ಒಂದು ಬಂದು ಶರಣು ಅಂತ ಹೇಳಿಬಿಟ್ರೆ ಅವನನ್ನು ನಾನು ಖಂಡಿತ ಅವನನ್ನು ಕಾಪಾಡ್ತೀನಿ, ಅವನಿಗೆ ಅಭಯ ಪ್ರದಾನ ಕೊಡ್ತೀನಿ ಅಂತ, ಅದು ನನ್ನ ವ್ರತ ಅಂತೇಳಿ ಈ ಹಸ್ ಟೇಕನ್ ದಟ್ ವೌ ಆನ್ ಅವರ್ ಬಿಹಾಫ್. ಆ ರಾಮನು ವಿಭೀಷಣಿಗೆ ಅಭಯ ಪ್ರದಾನ ಮಾಡ್ದ. ಆ ಸಮಯದಲ್ಲಿ ರಾಮ ತಿಳಿಸ್ತಾನೆ, ವಿಭೀಷಣ ನಿನಗೆ ಮಾತ್ರ ಅಲ್ಲ ನಾನು ಅಭಯ ಪ್ರದಾನ ಮಾಡಿದೆ ಅಂತ ಅನ್ಕೋಬೇಡ, ನಿನ್ನ ಅಣ್ಣನಾದ ರಾವಣನೇ ಬಂದರು ಅವನಿಗೂ ಕೂಡ ಖಂಡಿತ ಅಭಯ ಪ್ರದಾನ ಮಾಡುವೆ. ವಿಭೀಷಣೋವಾ ರಾವಣೋವಾ ಅಂತ ಹೇಳ್ತಾನೆ. ವಿಭೀಷಣಿಗೆ ಮಾತ್ರ ಶ್ರೀರಾಮ ಅನುಗ್ರಹ ಮಾಡಲಿಲ್ಲ, ಅವನ ಜೊತೆ ಬಂದ 4 ಮಂತ್ರಿಗಳು ಕೂಡ ಅಭಯ ಪ್ರದಾನ ಮಾಡ್ದ ನಮ್ಮ ಶ್ರೀರಾಮ. ಅಷ್ಟಕ್ಕೆ ಮಾತ್ರ ನಿಲ್ಲಿಸಿಲ್ಲ. ವಿಭೀಷಣದ್ದು ಏನು ಮಾಡಿದ್ದಾನೆ, ಪಕ್ಕದಲ್ಲಿ ನೀರನ್ನು ತರಿಸಿ ಕೇಳಿಬಿಟ್ಟು ರಾಮನ ವಿಭೀಷಣನಿಗೆ ನೀನೇ ಫ್ಯೂಚರ್ ರಾಜ, ನಿನಗೆ ಪಟ್ಟಾಭಿಷೇಕ ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾನೆ. ರಾವಣ ಆದಮೇಲೆ ನೀನೇ ಅಂದರೆ ಶ್ರೀಲಂಕಾಗೆ ರಾಜ ಅಂತೇಳಿ ಪಟ್ಟಾಭಿಷೇಕ ಮಾಡಿದ್ರು ಅಂತ ಹೇಳಿ. ಈ ಘಟನೆಯಿಂದ ಏನಾಗುತ್ತೆ ಅಂದರೆ, ಶರಣಾಗತಿ ಅಂದರೆ ದೇವರಿಗೆ ಸಂಪೂರ್ಣವಾಗಿ ಶರಣಾದವರನ್ನು ದೇವರು ಎಂದಿಗೂ ಕೈ ಬಿಡುವುದಿಲ್ಲ ಅನ್ನೋ ತತ್ವ ನಾವು ತಿಳ್ಕೊಂಡಿದ್ದೀವಿ. ಅಂಗಣ್ಮಾನ್ಯಾಲತ್ತು ಅರಸರ್ ಅಭಿಮಾನ ಭಂಗಮಾಯಿ ಒಂದು ನಿನ್ಪಳ್ಳಿ ಕಟ್ಟಿಲ್ ಕೀழே ಸಂಗಮಿರಪಾರ್ ಪೋಲ್. ಗುಂಪು ಬಂದಿರುತ್ತೆ. ಆ ಗಿದ್ದದ ಗರ್ವ ಇದ್ದವರೆಲ್ಲ ಸೋತ ಮೇಲೆ ಗರ್ವ ಮುಕ್ತಾಗೋಯ್ತು. ಆ ರಾಜರು ಬಂದು ನಿನ್ನ ಮಂಚದ ಕೆಳಗೆ ನಿಂತಿದ್ದಾರೆ, ನಿನ್ನ ಸಿಂಹಾಸನ ಹತ್ರ ನಿಂತಿದ್ದಾರೆ ನೋಡು, ಭಗವಂತ ಹೇಳಿದಂತೆ ನೀನು ರಾಜ್ಯವನ್ನು ಮರಳಿ ಕೊಡ್ತೀನಿ ಹೋಗು ಅಂತ ಹೇಳಿದ್ರಂತೆ, ನೀವು ಅದನ್ನೇ ಆಳ್ರಿ ಅಂತ. ಅವರು ಅದಕ್ಕೆ ಸಿದ್ಧ ಇರಲಿಲ್ವಂತೆ. ಬಹಳ ನಮ್ರತೆಯಿಂದ ಅವರು ಇಲ್ಲಿ ಒಟ್ಟುಗೂಡಿದ್ದಾರೆ. ಸಂಗಮಿರುಪಾರ್ ಪೋಲ್ ಒಂದು ತಲೆ ಪೆಯ್ದೋಮ್. ಆ ರಾಜರು ತಮ್ಮ ರಾಜ್ಯ, ಅಹಂಕಾರ, ಹೆಮ್ಮೆ ಎಲ್ಲವನ್ನು ತ್ಯಜಿಸಿ ಸ್ಯಾಕ್ರಿಫೈಸ್ ಮಾಡಿ ನಿನ್ನ ಕಿರೀಟದ ಅಡಿಯಲ್ಲಿ ಒಟ್ಟುಗೂಡಿ ನಿಂತಿದ್ದಾರೆ ಅಂತ ಅವ್ರು ಹೇಳಿದ್ರು. ಅದೇ ಸಮಯದಲ್ಲಿ ನಮ್ಮ ಗೋಪಿಗಳು ಮತ್ತು ಆಂಡಾಳವರೆಲ್ಲ ಏನು ಮಾಡಿದ್ರು, ನಮಗೆ ಒಂದು ಚೂರು ಗರ್ವವಿಲ್ಲ, ನಾವು ಕೂಡ ನಮ್ಮ ಸಂಬಂಧಿಕರ ಮಾತುಗಳನ್ನು ಮತ್ತು ಇತರ ಎಲ್ಲ ಸಂತೋಷಗಳನ್ನು ತ್ಯಜಿಸಿ ನಿನ್ನ ಮುಂದೆ ಬಂದು ನಿಂತಿದ್ದೇವೆ ಹೀಗೆ ಅಂತೇಳಿ ಕೃಷ್ಣನಿಗೆ ಅವರೂ ಸಂಬೋಧನೆ ಮಾಡಿ ಹೇಳ್ತಾರೆ. ಕಿಂಕಿಣಿ ವಾಯ್ ಸೈದ ತಾಮರೈ ಪೂಪೋಲೆ. ಕಿಂಕಿಣಿ ವಾಯ್ ಸೈದ, ಕಿಂಕಿಣಿ ಅಂದರೆ ಗೆಜ್ಜೆ ನೋಡಿದ್ದೀವಲ್ವಾ, ಆ ಗೆಜ್ಜೆಯಲ್ಲಿ ಏನಾಗುತ್ತೆ, ಕೆಳಗಡೆ ಒಂದೊಂದು ಮುತ್ತಿರುತ್ತೆ. ಆ ಮುತ್ತೊಳಗೆ ಒಂದು ಸಣ್ಣ ಇದಿರುತ್ತೆ ಮಣಿ, ಆ ಮಣಿ ಇದೆ ಟಣ್ಣು ಸೌಂಡ್ ಬರುತ್ತೆ. ಅದು ಹೆಂಗೆ ತೆಗೆದಿರುತ್ತೆ, ಸಣ್ಣಗೆ ತೆಗೆದಿರುತ್ತೆ. ಅದು ಒಂದೊಂದು ಮುತ್ತು ನೋಡಿದ್ರೆ ಒಂದೊಂದು ಮಣಿನೂ ಸಣ್ಣಗೆ ತೆಗೆದಿರೋದ್ರಿಂದ ಕಾಲು ಭಾಗ 25% ಮಾತ್ರ ಓಪನ್ ಆಗಿರ್ತಲ್ಲ, ಅದು ಕಿಂಕಿಣಿ ವಾಯ್ಸ್ ಕಿಂಕಿಣಿ ವಾಯ್ ಅಂದರೆ ಅಷ್ಟೇ ತೊಗೊಳುತ್ತೆ. ಅದು ಹೆಂಗಿರುತ್ತೆ ಅಂದರೆ ಒಳಗಡೆ ಸುಮ್ಮನೆ ಅಲ್ಲಾಡ್ತಾ ಇರುತ್ತೆ, ಆದರೆ ಕೆಳಗಡೆ ಬೀಳಲ್ಲ. ಅದೇ ಅದರಲ್ಲಿರೋ ಆಶ್ಚರ್ಯ. ಆ ಮಣಿ ಆಚೆ ಬರಲ್ಲ, ಸಣ್ಣಗೆ ತೆಗೆದಿರುತ್ತೆ. ಆ ಥರ ಅದು ಆಶ್ಚರ್ಯ ಆಗಿರೋದು ಕಿಂಕಿಣಿ ವಾಯ್ ಚೈತೆ. ಆ ಥರ ಸಣ್ಣ ಬಾಯಲ್ಲಿ ತಾಮರೆ ಪೂಪೋಲೆ. ಕೃಷ್ಣನ ಕಣ್ಣುಗಳು ತಾವರೆ ಹೂ ಆಗುತ್ತಾನೆ ಅರಳುತ್ತಾ ಇರ್ತಲ್ಲ, ಆ ಥರ ಇತ್ತು ಅಂತ ಹೇಳ್ತಾರೆ. ಕೃಷ್ಣನ ತಾಮರೆ ಕಣ್ಣನಂತನೂ ಕೂಡ ಕರೀತಾರೆ. ತಾಮರೆ ಕಣ್ಣನ್ನು ತುಂಬ ಜನ ಹೆಸರಿಟ್ಕೊಳ್ತಾರೆ ತಮಿಳ್ನಾಡಲ್ಲಿ. ಅದಕ್ಕೇನಪ್ಪ ಕಾರಣ ಅಂತೇಳಿದ್ರೆ, ಆ ತಾವರೆ ಹೂ ಇದೆಯಲ್ಲ ಅದಕ್ಕೆ ಅಷ್ಟು ಮಹತ್ವಗಳು ಉಂಟಂತೆ. ಭಗವಂತನ ಕಣ್ಣುಗಳನ್ನು ಯಾವಾಗಲೂ ತಾವರೆ ಹೂಗೆ ಹೋಲಿಸ್ತಾರೆ. ಆಗುತ್ತಾನೆ ಅರಳುತ್ತಿರುವ ತಾವರೆ ಹೂವು ಹೇಗಿರುತ್ತೋ ಆ ಥರ ಇರುತ್ತೆ ಅವನ ಕಣ್ಣುಗಳು. ಅದೇ ಥರ ಅವನ ಕಣ್ಣುಗಳ ಬಣ್ಣ ಇದೆಯಲ್ಲ, ಆ ತಾವರೆ ಶಂಖಣ್ಣು ಅಂತೀವಲ್ಲ, ಕೆಂಪು ಕಣ್ಣು, ತಾವರೆವಿನ ಬಣ್ಣ ಥರ ಕೆಂಪಾಗಿರುತ್ತೆ. ಈ ತಾವರೆ ಹೂಗೆ ಅಂಥ ಮಹತ್ವ ಏನಿದೆ ಅದನ್ನು ನೋಡೋಣ. ಹೂಗಳಲ್ಲಿ ಕೆಲವು ಹೂಗಳು ಸ್ತ್ರೀಯರು ಮುಡಿಯೋದಿಲ್ಲ. ಆ ಸ್ತ್ರೀಯರು ಮುಡಿಯೋದ ಹೂಗಳಲ್ಲಿ ಬಹಳ ಪ್ರಸಿದ್ಧವಾದ ಈ ತಾವರೆ ಹೂವು ಒಂದು. ಆ ತಾವರೆ ಹೂವಲ್ಲಿ ಪರಮಾತ್ಮನ ದೇವಿಯಾದ ಮಹಾಲಕ್ಷ್ಮಿ ವಾಸಿಸ್ತಾಳೆ. ತಾವರೆ ಹೂವಿನ ಹಿರಿಮೆ ಮಹಾಲಕ್ಷ್ಮಿ ವಾಸಿಸ್ತಾಳೆ ಅನ್ನೋದಕ್ಕೆ ಮಾತ್ರ ಅಲ್ವಂತೆ, ಮಹಾಲಕ್ಷ್ಮಿನೇ ತಾವರೆ ಹೂವು ಅಂತ ಕೂಡ ಹೇಳ್ತಾರೆ. ಭೂಮಿ ಉಂಟಾಗೋ ಮೊದಲೇ ಸೂರ್ಯನ ಸೃಷ್ಟಿಯಾಗಿತ್ತು. ಸೂರ್ಯ ತನ್ನ ದೈನಂದಿನ ಕಾರ್ಯಗಳನ್ನು ಚಾಚು ವ್ಯತ್ಯಾಸ ಇಲ್ಲದೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದ. ಆದರೆ ಅಲ್ಲಿ ಸ್ವಲ್ಪ ಅಸುರರಿದ್ದರು. ಅವ್ರಿಗೆ ಸೂರ್ಯನ ತೇಜಸ್ ಮೇಲೆ ತುಂಬ ಒಂದು ಅಸೂಯೆ ಉಂಟಾಯಿತು. ಅದರಿಂದ ಆವಾಗವಾಗ ಅವನ ದೈನಂದಿನ ಕಾರ್ಯಗಳಲ್ಲಿ ಅಡಚಣೆ ಮಾಡೋಕ್ಕೆ ಶುರು ಮಾಡಿದ್ರು.
ಇಮಿಡಿಯೇಟಾಗಿ ಸೂರ್ಯ ಏನು ಮಾಡಿದ್ರು, ವಿಷ್ಣು ಹತ್ರ ಹೋಗ್ಬಿಟ್ಟು ಈ ಥರ ನನಗೆ ತೊಂದರೆ ಕೊಡ್ತಾಯಿದ್ರೆ ನೀವು ನನಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ಒಂದು ನಮಗೆಲ್ಲ ಗೊತ್ತಲ್ಲ, ಸೂರ್ಯನ ಕಾರ್ಯ ಸರಿಯಾಗಲಿಲ್ಲ ಅಂದರೆ ಭೂಮಂಡಲದಲ್ಲೇ ಒಂದು ಪ್ರಾಬ್ಲಮ್ ಮಾಡಿದೆ, ಏರುಪೇರು ಆಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಖಂಡಿತ ನಾನು ನಿವಾರಿಸ್ತೀನಿ ಅಂತ ಹೇಳ್ಬಿಟ್ಟು ವಿಷ್ಣು ಹೇಳ್ಬಿಟ್ರಂತೆ. ಹೇಳ್ಬಿಟ್ಮೇಲೆ ಏನು ಮಾಡಿದ್ರು, ಒಂದು ದಿವಸ ಸೂರ್ಯ ಉದಯಿಸೋಳಕ್ಕೆ ಮುಂಚೆನೇ ಸೂರ್ಯನಾರಾಯಣ ಥರ ಅವತಾರ ಮಾಡಿ ವಿಷ್ಣು ಅಲ್ಲಿ ಬಂದಿದ್ದಾರೆ. ಪೂರ್ವದಲ್ಲಿ ಹಂಗೆ ಜುಗು ಕುಂಕುಮ ಥರ ಕೆಂಪು ಬಣ್ಣದಲ್ಲಿ ಉದಯಿಸ್ತಾ ಇದೆ. ಇದು ನಿಜವಾದ ಸೂರ್ಯ ಅಂತ ಅಂದ್ಕೊಂಬಿಟ್ರು. ಇದು ಒಂದು ಸೂರ್ಯನಾರಾಯಣ ಅವತಾರ ಮಾಡಿರೋದು. ಆದರೆ ರಾಕ್ಷಸರು ಏನು ಮಾಡಿದ್ರು, ಇದು ನಿಜವಾದ ಸೂರ್ಯ ಅಂದ್ಬಿಟ್ಟು ಯಥಾ ಪ್ರಕಾರ ಕಷ್ಟ ಕೊಡಲು ಪ್ರಾರಂಭಿಸಿದ್ರು. ಕೂಡಲೇ ಭಗವಂತ ಏನು ಮಾಡಿದ್ರು, ತನ್ನ ಚಕ್ರಾಯುಧ ತಗೊಂಡು ಅವರನ್ನು ಸಂಹಾರ ಮಾಡಿದ್ದಾನ. ಕೆಂಪು ಕುಂಕುಮದ ಬಣ್ಣ ಉದಯಿಸುವ ಸೂರ್ಯನ ಬಣ್ಣ ಇತ್ತಲ್ಲ, ಅದು ತಾಯಿ ಮಹಾಲಕ್ಷ್ಮಿಗೆ ಬಹಳ ಇಷ್ಟವಾಯ್ತಂತೆ. ಅವಳು ಹೇಳ್ತಾನಂತೆ, 2 ಕಣ್ಣು ಸಾಲದು, ನಿನ್ನ ನೋಡಲು 2 ಕಣ್ಣು ಸಾಲದು ಅಂತೆಲ್ಲ ಥರ ನನ್ನ 2 ಕಣ್ಣುಗಳಿಗೆ ಈ ಸೌಂದರ್ಯವನ್ನು ನೋಡಲು ಸಾಕಾಗ್ತಾ ಇಲ್ಲ ಅಂದ್ಬಿಟ್ಟು ಈ ಭೂಲೋಕ ಪೂರ್ತಿ ತಾವರೆ ಹೂಗಳನ್ನು ಹರಡಿದ್ಲಂತೆ. ಆದ್ದರಿಂದಲೇ ಬೆಳಗಿನ ಜಾವ ಸೂರ್ಯೋದಯದ ಸಮಯದಲ್ಲಿ ತಾವರೆ ಹೂವು ನಿಧಾನವಾಗಿ ಅರಳುತ್ತೆ ಅಂತಾರೆ. ತಾವರೆ ಹೂಗಳನ್ನು ಮಹಾಲಕ್ಷ್ಮಿಗೆ ಅರ್ಚನೆ ಮಾಡೋಕ್ಕೂ ಉಪಯೋಗಿಸ್ತಾರೆ. ನಮ್ಮ ಆಳ್ವಾರು, ದ ಚೀಫ್ಟನ್ ಆಫ್ ಆಳ್ವಾರ್ಸ್ ಹೇಳ್ತೀವಲ್ಲ, ಅವರು ತಾವರೆ ಹೂವಿನ ಬಗ್ಗೆ ಒಂದು ಪಾಶುರದಲ್ಲಿ ತಿಳಿಸಿದ್ದಾರೆ. ಮುಡಿಜ್ಯೋತಿಯ ಉನದು ಮುಗಜ್ಯೋತಿ ಮಲಂದದುವೋ, ಅಡಿಜ್ಯೋತಿ ನೀನಿಂದ ತಾಮರೆಯಾಯಿ ಅಲಂದದುವೋ. ಆಮೇಲೆ ಪರಮಾತ್ಮನ ನಾಭಿ ಕಮಲದಿಂದ ಬಂದಿರೋದೇ ಬ್ರಹ್ಮ ಅಲ್ವಾ, ಅದರಿಂದ ಕೂಡ ಈ ತಾವರೆ ಹೂವಿಗೆ ಇನ್ನೂ ಸ್ವಲ್ಪ ಮಹತ್ವ ಕೂಡಿದೆ. ಇಷ್ಟೇ ಇಲ್ಲ, ಈ ತಾವರೆ ಹೂವಿಗೆ ಎಷ್ಟೋ ಔಷಧಿ ಗುಣಗಳು ಇದೆಯಂತೆ. ಅದರಲ್ಲಿ ಪ್ರೋಟೀನ್ಸ್ ಇದೆ, ಲಿನೋಲಿಕ್ ಆ್ಯಸಿಡ್ ಇದೆ, ಮಿನರಲ್ಸ್ ಇದೆ, ವೈಟಮಿನ್ ಎ, ವೈಟಮಿನ್ ಸಿ, ಮ್ಯಾಂಗನೀಸ್ ಎಲ್ಲ ಇದೆ. ಅದ್ರ ಬಿಟ್ಟು ತಾವರೆ ಹೂವಿನ ನಾಳ ಇರುತ್ತಲ್ಲ, ಅದರಲ್ಲಿ ನೀರು ಶಕ್ತಿ ಮತ್ತು ನಾರು ಶಕ್ತಿ ತುಂಬ ಇದೆಯಂತೆ. ಅದು ಬ್ಲಡ್ ಪ್ರೆಷರು, ಡಯಾಬಿಟೀಸು, ಹಾರ್ಟ್ ಏಲ್ಮೆಂಟ್ಸ್ ಇವಕ್ಕೆಲ್ಲ ಭಾಳ ಉಪಯೋಗಕಾರಿ ಅಂತ ಹೇಳಿದ್ದಾರೆ. ಅದ್ರ ದಳಗಳಿದೆಯಲ್ಲ, ಪೆಟಲ್ಸ್ ಆಫ್ ಲೋಟಸ್ ಫ್ಲವರ್, ಅದು ಕಣ್ಣಿಗೆ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲದಕ್ಕೂ ಮೇಲೆ ಅಟ್ ದ ಹೈಟ್ ಆಫ್ ಇಟ್ ಪಿನಾಕಲ್ ಏನಂದರೆ ಮಾನಸಿಕ ಬೆಳವಣಿಗೆಗೆ, ಫಾರ್ ಡೆವಲಪ್ಮೆಂಟ್, ಬ್ರೈನ್ ಡೆವಲಪ್ಮೆಂಟ್ಗೆ, ಸ್ಮರಣ ಶಕ್ತಿನ ಇಂಪ್ರೂವ್ ಮಾಡೋದಕ್ಕೆ, ನಮ್ಮ ಮೆಮರಿ ಪವರು ಮತ್ತು ಸ್ನಾಯುಗಳನ್ನು ಬಲಪಡಿಸೋದು, ಸ್ಟ್ರೆಂಥನಿಂಗ್ ದ ಮಸಲ್ಸ್, ಇವೆಲ್ಲಕ್ಕೂ ತಾವರೆ ಹೂ ಭಾಳ ಸಹಾಯ ಮಾಡುತ್ತೆ ಅಂತ. ಇವೆಲ್ಲ ಎಲ್ಲೆಲ್ಲಿದೆ? ಸಿದ್ಧ ವೈದ್ಯಕೀಯ ಪದ್ಧತಿಯಲ್ಲಿ ಇವೆಲ್ಲ ಹೇಳಿದೆ. ಕಿಂಕಿಣಿ ವಾಯ್ಚೈದ ತಾಮரை ಪೂ ಪೋಲೆ, ಇಲ್ಲಿವರು ನೋಡಾಯಿತು. ಶೆಂಕಣ್ ಸಿರಿಚಿರಿದೆ ಎಮ್ಮೇಲ್ ವಿಳಿಯಾವೋ, ಶೆಂಗಣ್ ಸಿರಿಚಿರಿದೆ. ಆ ಕಣ್ಣು ಅರ್ಧಂಬರ್ಧ ತೆರೆದಿದ್ರೆ ಪೂರ್ತಿ ಮುಚ್ಚೂ ಇಲ್ಲ, ಪೂರ್ತಿ ತೆಗೆದೂ ಇಲ್ಲ. ಅವಾಗಿರೋ ಕಣ್ಣೊಳಗಿರೋ ಗುಡ್ಡೆ ಮೇಲೆ ಕೆಳಗೆ ಹೋಗಿದ್ದು ಆ ಗೆಜ್ಜೆಯಲ್ಲಿರುವ ಸಣ್ಣ ಮಣಿ ಅಲಗಾಡೋ ಥರ ಇತ್ತಂತೆ. ಭಕ್ತರ ಮೇಲಿನ ಮಾತೃವಾತ್ಸಲ್ಯದಿಂದಾಗಿ ಭಗವಂತನ ಸೌಮ್ಯವಾದ ಕಣ್ಣುಗಳು ಕೆಂಪಾಗಿದೆ ಅಂತ ಹೇಳ್ತಾರೆ. ಆ ಥರ ಇರುವ ಶೆಂಕಣ್ ಕೆಂಪು ಕಣ್ಣುಗಳಿರುವ ಕೃಷ್ಣ ಸಿರಿಚಿರಿದೆ, ಸ್ವಲ್ಪ ಸ್ವಲ್ಪವಾಗಿ. ಇವಾಗ ಸಾಗರದೆಲ್ಲ ನೀರಿದೆಯಲ್ಲ, ಅದನ್ನು ಒಂದು ಚಿಕ್ಕ ಕೊಳದಲ್ಲಿ ತುಂಬಲಾಗತ್ತೋ? ಸಾಧ್ಯವೇ ಇಲ್ಲ. ಅದೇ ಥರ ಭಗವಂತ ನಿನ್ನ ಕೃಪೆಯೆಲ್ಲವೂ ನಿನ್ನ ಕಣ್ಣುಗಳ ಸೌಂದರ್ಯ ನಮ್ಮ ಮೇಲೆ ಸಂಪೂರ್ಣವಾಗಿ ಬಿದ್ದರೆ ನಾವು ಅದನ್ನು ತಡೆದುಕೊಳ್ಳಲು ಅಸಮರ್ಥರಾಗುತ್ತೇವೆ. ಆದ್ದರಿಂದ ನಿನ್ನ ಕಟಾಕ್ಷವನ್ನು ನಮ್ಮ ಮೇಲೆ ಸ್ವಲ್ಪ ಸ್ವಲ್ಪವಾಗಿ ಬೀರು. ಭಗವಂತನು ಸ್ವಲ್ಪವಾಗಿ ಕಟಾಕ್ಷಿಸಿದರೆ ಕ್ಷಣ ಕ್ಷಣಕ್ಕೂ ನಮಗೆ ಹೊಸ ದೈವಿಕ ಅನುಭವ ಸಿಗತ್ತೆ ಅಂತ ಹೇಳ್ತಾರೆ. ತೊಂಡರಡಿಪಡಿ ಆಳ್ವಾರ್ ತಮ್ಮ ತಿರುಮಾಲೆ ಗ್ರಂಥದಲ್ಲಿ ಅವರಿಗೆ ಹೆಂಗೆ ಅನುಭವ ಆಯಿತು, ದೇವರ ಕಟಾಕ್ಷ ಬಂದಾಗ ಅವ್ರಿಗೆ ಹೆಂಗಿತ್ತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನು ನೋಡೋಣ. ಕುಡದಿಶೈ ಮುಡಿಯೈ ವೈತೆ ಕುಣದಿಶೈ ಪಾದಂ ನೀಟಿ, ವಡದಿಶೈ பின்பு காட்டி தென்திசை இலங்கை நோக்கி, கடல் நிறம் கடவுள் எந்தை அரவணை துயிலுமா கண்டு, உடல் எனக்கு உருகும் ஆலೋ ಎನ್ செய்கேன் ಉಲಗತ್ತೀರೇ. ಇದು ರಂಗನಾಥರ ಶ್ರೀರಂಗಂ ದೇವಸ್ಥಾನದ ಇದೆಯಲ್ಲ, ಆ ದೇವರು ಆ್ಯಕ್ಚುಲಾಗಿ ಪಟ್ಟಾಭಿಷೇಕ ಮುಗೀತು ರಾಮರಿಗೆ. ಆವಾಗ ವಿಭೀಷಣ ವಾಪಸ್ ನಿನ್ನ ಶ್ರೀಲಂಕಾಗೆ ಹೋಗ್ಬಿಡು ಅಂತ ಹೇಳಿದ್ರಂತೆ. ಆವಾಗ ನಾವು ಹೋಗಲ್ಲ, ನಿಮ್ಮ ಜೊತೆನೇ ಇರ್ತೀನಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ಮನೆ ಪೂಜೆ ಮಾಡ್ತಾ ಇರೋದು ಆರಾಧ್ಯ ದೇವರಿದು, ಇದನ್ನು ನೀನು ತೊಗೊಂಡು ಹೋಗ್ಬಿಡು, ನಿನ್ನ ಜೊತೆಗೆ ಇರಲಿ ಅಂತ. ಹಾಗೆ ತೊಗೊಂಡು ಬರ್ತಾಯಿದ್ರು. ಒಂದು ದಿವಸ ಬರುವಾಗ ಸಾಯಂಕಾಲ ಆಗಿತ್ತು. ಅದು ಶ್ರೀರಂಗಂ ಜಾಗ. ಆ ಕಾವೇರಿ ತೀರದಲ್ಲಿ ಇಟ್ಬಿಟ್ಟು ಸಂಧ್ಯಾವಂದನೆ ಮಾಡೋಕ್ಕೆ ಹೋದರು. ಆಮೇಲೆ ಬಂದು ತೆಗೆದ್ರೆ ಬರಲಿಲ್ವಂತೆ. ಅದಕ್ಕೆ ದೇವರು ಏನು ಮಾಡಿದಂತೆ, ಆಯ್ತಪ್ಪ ನಾನು ಇಲ್ಲೇ ನನಗೆ ಸ್ಥಾಪನೆ ಆಗಲಿ, ಆದರೆ ಶ್ರೀಲಂಕಾ ಡೈರೆಕ್ಷನ್ನಲ್ಲಿ ನಾನು ಯಾವಾಗ ನಿನ್ನೆ ನೋಡ್ತಾ ಇರ್ತೀನಿ, ನಿನ್ನೆ ಕಟಾಕ್ಷಿಸ್ತೀನಿ, ನಿನಗೆಲ್ಲ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ರೆ. ಅದೇ ಇದರಲ್ಲಿ ಮೊದಲನೇ 2 ಲೈನ್ ಇರೋದು ಈ ಪಾಶ್ರದಲ್ಲಿ. ಮಿಕ್ಕಿದ 2 ಲೈನು ನಮಗೆ ಬೇಕಾಗಿರೋ ಕಟಾಕ್ಷ ಬಗ್ಗೆ ಇದೆ. ಅದರ ಪೂರ್ಣ ವಿವರಣೆ ನೋಡೋಣ. ರಂಗನಾಥನ ತಿರುಮಡಿ ಪಶ್ಚಿಮಕ್ಕೆ ಮುಖ ಮಾಡಿದೆ, ಅವನ ಪಾದ ಪೂರ್ವಕ್ಕೆ ನೀಡಿಕೊಂಡಿದೆ, ಅವನ ಹಿಂಭಾಗ ಉತ್ತರಕ್ಕೆ ಮುಖ ಮಾಡಿದೆ.
ಅವನ ಮುಖ ದಕ್ಷಿಣಕ್ಕೆ ಎದುರಾಗಿ ಯಾವಾಗಲೂ ಅವನ ಪರಮಭಕ್ತ ವಿಭೀಷಣನನ್ನು ನೋಡುತ್ತಿದೆ. ಇವಾಗ ಇವ್ರು ಹೇಳ್ತಾರಂತೆ ತೊಂಡರಡಿಪುಡಿ ಆಳ್ವಾರು, ಯಾವ ದಿಕ್ಕಿನಲ್ಲಿ ತಿರುಗಿದ್ರೂ ನನಗೆ ರಂಗನಾಥನೇ ಕಾಣಿಸ್ತಾ ಇದ್ದಾನಲ್ಲ. ಓ ರಂಗನಾಥ, ನನ್ನನ್ನು ಆಶೀರ್ವದಿಸು, ನನ್ನ ಕಣ್ಣುಗಳು ಸಾಕು ಅಂತ ಹೇಳೋ ಅಷ್ಟು ನೀನು ನನ್ನನ್ನೇ ಕಟಾಕ್ಷಿಸುತ್ತಿರು. ಆದರೆ ನನ್ನ ಕಣ್ಣೀರು ತುಂಬಿ ಉಕ್ಕುತ್ತಾ ಇದೆಯಲ್ಲ, ನಾನು ನಿನ್ನ ನೋಡಲು ಆಗ್ತಾ ಇಲ್ಲಪ್ಪ, ನಾನು ನಿನ್ನ ಮುಂದೆ ನಿಲ್ಲಲು ಆಗ್ತಾ ಇಲ್ಲ. ಏಕೆಂದರೆ ನನ್ನ ದೇಹ ಕರಗುತ್ತಿದೆ. ಯಾರಾದರೂ ನನಗೆ ಸಹಾಯ ಮಾಡಿ ನನ್ನ ದೇಹ ಕರಗದೆ ರಂಗನಾಥನ ಅನುಭವಿಸಲಿ ಯಾರಾದರೂ ಉಪಾಯ ತಿಳಿಸಿ ಅಂತ ಹೇಳ್ತಾರಂತೆ ಆಳ್ವಾರು. ಆ ದೇವಸ್ಥಾನದಲ್ಲಿ ಒಂದು ಕಂಬಕ್ಕೆ ಒರಗಿಕೊಂಡು ದೇವರ ಕಟಾಕ್ಷವನ್ನು ಅನುಭವಿಸ್ತಾ ಇದ್ದರಂತೆ ಅವರು. ದೇವರ ಕಟಾಕ್ಷದ ಪ್ರವಾಹದಲ್ಲಿ ಕೆಳಗೆ ಬೀಳದೇ ಇರ್ತಾರ ಆಳ್ವಾರ ಕಂಬದಲ್ಲಿ ಇಟ್ಕೊಂಡು ಸಪೋರ್ಟಾಗಿ ಇದ್ರಂತೇಳಿ ಈ ಆಳ್ವಾರ ಬಗ್ಗೆ ಹೇಳ್ತಾರೆ. ಅದರಿಂದ ಭಗವಂತನ ಕಟಾಕ್ಷ ಬಂದರೆ ಹೆಂಗೆ ಫ್ಲಡ್ ಥರ ಹಂಗೆ ಬರುತ್ತೆ ಅಂತೇಳಿ ಇಲ್ಲಿ ಚೆನ್ನಾಗಿ ಅವರು ವಿವರಿಸಿದ್ದಾರೆ. ಎಮ್ಮೇಲ್ ಬೀಳ್ಯಾವೋ, ನಮ್ಮ ಮೇಲೆ ಕರುಣ ಕೂಡಿದ ನಿನ್ನ ಕಟಾಕ್ಷ ಬೀಳಬಾರದೆ. ಪರಮಾತ್ಮ ತನ್ನ ನೇತ್ರಗಳನ್ನು ಪೂರ್ತಿ ತೆರವು ಅನ್ನೋದು ಮಾಡಿದ್ರೆ ನಾವು ಭಗವಂತನೇ ಮರ್ತೋಗ್ಬಿಡ್ತೀವೋ ಏನೋ. ಯಾರು ಅನುಗ್ರಹ ಮಾಡಿದ್ರೆ ಅವನ್ನೇ ಮರ್ತೋಗ್ಬಿಡ್ತೀವಲ್ಲ. ಅದರಿಂದ ಪರಮಾತ್ಮನ ನೇತ್ರಗಳಿಂದ ಕರುಣೆ ಹೇಗೆ ಬೀರಬೇಕು ಅಂತ ಹೇಳಿದ್ರೆ, ಸಿರಿಚಿರಿದೆ ಸ್ವಲ್ಪ ಸ್ವಲ್ಪವಾಗಿ. ಏನಾದಿರಲಿ ಏನಾದರೂ ಮಾಡೋದು ನಾವು ಸಡನ್ನಾಗಿ ಎಲ್ಲ ಮಾಡಬಾರ್ದು, ಸ್ವಲ್ಪ ಸ್ವಲ್ಪ ಮಾಡಬೇಕು ಅಂತ ಇದಕ್ಕೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ನಾವು ಫಿಟ್ನೆಸ್ ಸೆಂಟರ್ಸ್ಗೆ ಹೋಗ್ತೀವಿ. ಅಲ್ಲಿ ಹೋದಾಗ ಅಲ್ಲಿ ಟ್ರೈನರ್ಸ್ ಏನು ಹೇಳ್ತಾರೆ, ಈ ಥರ ನೀವು 3ರಿಂದ 4 ಲೀಟ್ರ್ ನೀರು ಕುಡಿಬೇಕು. ಆಯಿತು, ನೀರು ಕುಡೀರಿ ಅಂತ ಹೇಳಿದ್ರು. ಆದರೆ ಅದು ಹೇಳುವಾಗ ಜೊತೆಗೆ ಹೇಳ್ತಾರೆ, ಅಷ್ಟೊಂದು ನೀರು ಒಂದೇ ಸರಿ ಕುಡಿದ್ಬಿಡ್ಬೇಡಿ, ಡೋಂಟ್ ಗಲ್ಪ್ ಇನ್ ಒನ್ ಸ್ಟ್ರೋಕ್ ಅಂತ ಹೇಳ್ತಾರೆ. ಸ್ವಲ್ಪನೇ ಅನುಭವಿಸಿ ಕುಡೀರಿ. ವೆಟ್ ಯುವರ್ ಲಿಪ್ಸ್ ಆ್ಯಂಡ್ ದೆನ್ ಹ್ಯಾವ್ ಡ್ರಾಪ್ ಬೈ ಡ್ರಾಪ್. ಅದಕ್ಕೆ ಭಗವಂತನಿಗೆ ಹೇಳ್ತಾರೆ, ಭಗವಂತ ನೀವು ಚಟ್ ಅಂತ ನಿನ್ನ ದೃಷ್ಟಿಯನ್ನು ನಮ್ಮ ಮೇಲೆ ಕಟಾಯಿಸಿದ್ರೆ ಆ ಕರುಣೆಯ ಪ್ರವಾಹ ಇದೆಯಲ್ಲ ಅದು ನಮ್ಮನ್ನು ಕೊಚ್ಚಿಕೊಂಡು ಹೋಗ್ಬಿಡತ್ತೆ. ಆದ್ದರಿಂದಲೇ ಸೆಂಗಣ್ ಸಿರಿಚೆರೆದೆ ಎಮ್ಮೇಲ್ ವಿಳ್ಯಾವೋ, ಸ್ವಲ್ಪವಾಗಿ ನಮ್ಮನ್ನು ಕಟಾಕ್ಷಿಸು ಶ್ರೀಕೃಷ್ಣ. ಸೆಂಗಣ್ ಸಿರಿಚೆರೆದೆ ಎಮ್ಮೇಲ್ ವಿಳ್ಯಾವೋ, ತಿಂಗಳಂ ಆದಿತ್ಯನೂ ಎಳ್ದಾರ್ಪೋಲ್. ಆದಿತ್ಯ ಅಂದರೆ ಸೂರ್ಯ, ಆಮೇಲೆ ಚಂದ್ರ, ತಿಂಗಳಂದರೆ ಚಂದ್ರ. ಒಂದು ಬಿಸಿಯಾಗಿರುತ್ತೆ, ಒಬ್ಬರು ತಂಪಾಗಿರುತ್ತೆ. ಅವ್ರಿಗೊಂಥರ ತಂಪಾದ ಅನುಭವ, ಸಂತೋಷ ಕೊಡುತ್ತೆ ಚಂದ್ರ. ಹಾಗೂ ಸೂರ್ಯ ಉದಯಿಸುವಾಗ ಹೇಗಿರುತ್ತೋ ಆ ಥರ ಇರಬೇಕು ನಿನ್ನ ಕಣ್ಣುಗಳು. ಒಂದು ದಗದಗ ಅಂತ ಉರಿಯುತ್ತೆ, ಇನ್ನೊಂದು ತಂಪಾಗಿರುತ್ತೆ. ಆದರೆ ಎರಡು ನಮ್ಗೆ ಬೆಳಕು ಕೊಡುತ್ತಲ್ಲ, ಬೆಳಗ್ಗೆ ಹೊತ್ತು ಸೂರ್ಯ ಬೆಳಕು ಕೊಡ್ತಾರೆ, ಸಾಯಂಕಾಲದ ಚಂದ್ರ ಬೆಳಕು ಕೊಡ್ತಾರೆ. ಅದರಿಂದ ಎರಡೂ ಹೆಂಗಿದೆಯೋ ಆ ಥರ ನಿನ್ನ ಕಟಾಕ್ಷ ನಮ್ಮ ಮೇಲೆ ಬೀಳಲಿ. ಅಂಗಣ್ಣಿರಂಡಂ ಕೊಂಡೆ ಕಣ್ ಅಂದರೆ ಸುಂದರವಾದ ಕಣ್ಣುಗಳು. ನಿನ್ನ ಕಣ್ಣುಗಳೊಂದಿಗೆ ದಯವಿಟ್ಟು ನಮ್ಮನ್ನು ಕಟಾಕ್ಷಿಸು. ಎರಡಂ ಕೊಂಡು ಅಂತ ಹೇಳಿದ್ದಾರೆ. ಎರಡೂ ಕಣ್ಣುಗಳಿಂದ ನೋಡಿ ಅಂದರೆ ಒಂದು ದಯೆ ಮತ್ತು ಪ್ರೀತಿ ಎರಡನ್ನೂ ಸೇರಿಸಿ ಸಂಪೂರ್ಣವಾಗಿ ನೋಡಬೇಕೆಂದು ಸೂಚಿಸಲು ಎರಡನ್ನೂ ಅಂತೇಳಿ ಪದವನ್ನು ಒತ್ತಿ ಹೇಳಿದ್ದಾರೆ ಇಲ್ಲಿ ಆಂಡಾಳು. ಎರಡಂ ಕೊಂಡೆ ಎಂಗಳ ಮೇಲೆ ನೋಕ್ಕುದೇಳಿ. ನಮ್ಮನ್ನು ನೋಡಿಲಿ, ನಮ್ಮನ್ನು ನೋಡಿ, ನೀನು ನಮ್ಮನ್ನು ನೋಡದೆ ನಾವು ಹತಾಶರಾಗಿದ್ದೇವೆ. ನೀನು ನಮ್ಮನ್ನು ನೋಡಿದರೆ ಅದು ನನ್ನಿಂದ ಸಾಧ್ಯವಿಲ್ಲ, ನಮ್ಮ ಪ್ರಯತ್ನದಿಂದ ಸಾಧ್ಯವಿಲ್ಲ. ನಿನ್ನ ಪ್ರಯತ್ನದಿಂದ ನೀನು ದಯವಿಟ್ಟು ನಮ್ಮನ್ನು ನೋಡು ಮತ್ತು ಸ್ವೀಕರಿಸು ಅಂತ ಹೇಳಿದಂತೆ. ಅವಾಗ ಕೃಷ್ಣ ಕೇಳ್ತಾನಂತೆ, ಓಕೆ, ನಾನು ನಿಮ್ಮ ಮೇಲೆ ನನ್ನ ಕಟಾಕ್ಷವನ್ನು ಹರಿಸಿದರೆ ನಿಮಗೇನು ಸಿಗುತ್ತೆ ಅಂತ ಕೇಳಿದಂತೆ. ಎಂಗಳ ಮೇಲೆ ಶಾಪ ಮಿಳಿಂದೆ, ಎಲ್ಲ ಪಾಪಗಳ ಶಾಪದಿಂದ ನಾವು ಮುಕ್ತರಾಗುತ್ತೇವೆ. ಅಹಂತ್ವ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದು ನಮ್ಮ ಇದರಲ್ಲಿ ಕೃಷ್ಣಾವತಾರದಲ್ಲಿ ಬರುವಂಥ 3ನೇ ಚರ್ಮ ಶ್ಲೋಕ ಅಂತ ಹೇಳಿದ್ರೆ ಅದೇ ಇದು. ಅವ್ರ ಗೀತೆಯಲ್ಲಿ ಹೇಳ್ದಲ್ಲ, ಕಣ್ಣ, ನಾನು ನನ್ನ ಪರತ್ವದಿಂದ ನೀವು ಮಾಡಿರುವ ಎಲ್ಲ ಪಾಪಗಳನ್ನು ಶರಣಾಟಿ ಮಾಡಿದ್ರೆ ಸಾಕು, ನಾನು ನಾಶ ಮಾಡ್ತೇನೆ ಅಂತ ಹೇಳ್ದಲ್ಲ. ಅಂತಹ ಕೀರ್ತಿ ಹಿರಿಮೆಯುಳ್ಳ ಕೃಷ್ಣ, ನಿನ್ನ ನೇತ್ರಗಳಿಂದ ನಮ್ಮನ್ನು ಕಟಾಕ್ಷಿಸು. ಆವಾಗಲೇ ನಾವು ಜನ್ಮಾಂತರಗಳಿಂದ ಮಾಡಿರೋ ಪಾಪಗಳು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಆಳವಂದಾರನವರು, ಅವ್ರಿಗೆ ಹೆಸರು ಯಾಮನಾಚಾರ್ಯ ಅಂತ, ಅವರು ನಮ್ಮ ರಾಮಾನುಜರ ಗುರುಗಳಾಗಿದ್ದರು. ಅವರು ಒಂದು ಸ್ತೋತ್ರರತ್ನ ಅಂತ ಒಂದು ರಚಿಸಿದ್ದಾರೆ. ಅದರಲ್ಲಿ ಒಂದು ಸುಂದರ ಶ್ಲೋಕ ಇದೆ. ಅಪರಾಧ ಸಹಸ್ರಭಾಜನಂ ಪತಿತಂ ಭೀಮ ಭವಾರ್ಣ ಓದರೆ ಅಗತಿಂ ಶರಣಾಗತಂ ಹರೇ ಹೇ. ಓ ಹರಿ, ನಾನು ಅಪರಾಧಿ. ಅದನ್ನೇ ನಮ್ಮ ಸ್ವಾಮಿ ದೇಶಿಗನ್ ನಾನು ಅಪರಾಧ ಚಕ್ರವರ್ತಿ ಅಂತ ಅವ್ರು ಹೇಳ್ಕೊಳ್ತಾರೆ. ಓ ಹರಿ, ನಾನು ಅಪರಾಧಿ, ಸಾವಿರಾರು ಅಪರಾಧಗಳನ್ನು ಮಾಡಿದ್ದೇನೆ. ಆದ್ದರಿಂದ ನನಗೆ ನೀ ಶಿಕ್ಷೆನೇ ಕೊಡಬೇಕು. ಈ ಭಯಾನಕ ಭೌತಿಕ ಅಸ್ತಿತ್ವದಲ್ಲಿ ಸಾಗರದಲ್ಲಿ ಮುಳುಗಿಬಿಟ್ಟಿದ್ದೀನಿ, ಅದ್ರಲ್ಲಿ ಕಳ್ಕೊಂಡ್ಬಿಟ್ಟಿದ್ದೀನಿ. ನಾನು ನಿನ್ನ ಪಾದ ಕಮಲಗಳ ಆಶ್ರಯ ಪಡೀತೇನೆ.
ದಯವಿಟ್ಟು ನನ್ನನ್ನು ನಿನ್ನವನ್ನಾಗಿ ಮಾಡಿಕೊಳ್ಳಿ, ನಿನ್ನ ಆಶ್ರಯ ಪಡೆದ ಯಾರನ್ನ ನೀನು ಖಂಡಿತವಾಗಿ ರಕ್ಷಿಸ್ತೆ ಅಂತ ಹೇಳಿದೆ ಅಲ್ವಾ, ಅದರ ಥರ ಆ ಭರವಸೆ ಕೊಟ್ಟಿದ್ಯಾ, ನನ್ನನ್ನು ದಯವಿಟ್ಟು ರಕ್ಷಿಸು ಅಂತ ಇದರಲ್ಲಿ ಕೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಎಷ್ಟೋ ಜನ್ಮಗಳಿಂದ ಮಾಡಿರೋ ಪಾಪಗಳು ನೀನು ನಮ್ಮನ್ನು ಕಟಾಕ್ಷಿಸಿದರೇ ನಾಶವಾಗುತ್ತೆ, ನೀನು ನಮ್ಮನ್ನು ಕಟಾಕ್ಷಿಸು ಅಂತ ಹೇಳುವ ಪಾಸುರ ಇದು. ಈಗ ಈ ಪಾಸುರದಲ್ಲಿ ನಮಗೆ ಕಲಿಯೋದಕ್ಕೆ ಏನಿದೆ, ನಮ್ಮ ಅನುಷ್ಠಾನಕ್ಕೆ ಲೆಸನ್ಸ್ ಫಾರ್ ಅನುಷ್ಠಾನ ಏನು ನೋಡೋಣ. 2 ಮುಖ್ಯವಾದ ಗುಣಗಳು ಜ್ಞಾನವಾದಕ್ಕೆ ಕಡೆ ಹೋಗುವಾಗ ಒಬ್ಬ ಮನುಷ್ಯನಿಗೆ ಇರಬೇಕು. ಒಂದು ಕಾರ್ಪಣ್ಯ, ಇನ್ನೊಂದು ನಿರಹಂಕಾರ. ಕಾರ್ಪಣ್ಯ ಅಂದರೆ ದೀನತೆ. ನನಗೆ ಎಷ್ಟೋ ವಿಷಯಗಳು ಗೊತ್ತಿಲ್ಲ, ಈ ಪರಮಾತ್ಮ ಸರಿಯಾದ ದಾರಿಯಲ್ಲಿ ನನ್ನನ್ನು ಕೈ ಹಿಡಿದುಕೊಂಡು ಹೋಗುವಂಥ ಪ್ರಸಂಗದಲ್ಲಿ ನನ್ನ ಒಳಗಡೆ ಇರುವಂಥ ಗುಣಗಳನ್ನು ಅಭಿವೃದ್ಧಿಪಡಿಸಿ 4 ಜನಕ್ಕೆ ಹಿತವನ್ನು ಏರ್ಪಡಿಸಿದಂಥ ಒಂದು ಜೀವನವನ್ನು ನನ್ನದಾಗಿ ಮಾಡು ಅಂತ ಪರಮಾತ್ಮನ ಹತ್ರ ನಾವು ಕೇಳ್ಕೊಳ್ತಾ ಇರಬೇಕು. ಎಲ್ಲ ನನಗೆ ಗೊತ್ತು ಅಂತ ಹೇಳೋ ಭಾವನೆ ಅಹಂಕಾರ ಭಾವನೆ. ಕಾರ್ಪಣ್ಯ ಅಂತ ಹೇಳಿದರೆ ಗೊತ್ತಿಲ್ಲದೆ ಇರುವ ವಿಷಯ ಜೀವನದಲ್ಲಿ ಕಲಿಯಬೇಕಾದ ಎಷ್ಟೋ ಇದೆ. ಸ್ವಲ್ಪ ಮಟ್ಟಿಗೆ ನಾವು ಕಲಿತುಕೊಂಡು ತುಂಬ ತಿಳಿದುಕೊಂಡಿದ್ದೇವೆ ಅಂತ ಭಾವನೆ 99.99% ಜನಕ್ಕೆ ಅದೇ ಇರುತ್ತೆ. ಕೃಪಣರಾಗಿ ನಾವು ಭಗವಂತನ ಹತ್ರ ಹೋಗಬೇಕು. ಅರ್ಜುನ ಕೃಷ್ಣನಿಗೆ ಶರಣಾಗತಿ ಮಾಡುವಾಗ ಅವನು ಹೇಳ್ತಾನೆ, ಹೇ ಕೃಷ್ಣ, ಕಾರ್ಪಣ್ಯ ದೋಷೋ ಅಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಃ ಯಚ್ರೇಹ ಚಾನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಕಾರ್ಪಣ್ಯ ದೋಷದಿಂದ ನಿನ್ನ ಪಾದಾರವಿಂದಲಿ ನಾನು ಬಂದಿದ್ದೇನೆ ಅಂತ ಹೇಳಿ, ಕಾರ್ಪಣ್ಯ ದೋಷ ಅಂತ ಹೇಳಿದರೆ ಬೃಹದಾರಣ್ಯಕ ಉಪನಿಷತ್ತು ಯಾರು ಬ್ರಾಹ್ಮಣರು ಯಾರು ಕೃಪಣರು ಅಂತ ಹೇಳಿದೆ. ಬ್ರಾಹ್ಮಣರು ಅಂದರೆ ಬ್ರಹ್ಮನ ಕಡೆ ಯಾರು ಚರಿಸ್ತಾನೋ ಅವನು ಬ್ರಾಹ್ಮಣ. ಅಕ್ಷಯ ಅಂತ ಹೇಳುವ ಭಗವಂತನನ್ನು ಯಾರು ತಿಳಿದುಕೊಳ್ಳದೆ ಈ ಶರೀರವನ್ನು ಬಿಡುತ್ತಾನೋ ಅವನೇ ಕೃಪಣ ಅಂತ ಹೇಳುತ್ತೆ. ಅಕ್ಷಯನಾದ ಭಗವಂತ ನಮ್ಮ ಅಂತರ್ಯಾಮಿನ ಅವನ ಆತ್ಮದಲ್ಲಿದ್ದು ಒಂದು ಫೌಂಡೇಶನ್ ಥರ, ಒಂದು ಪಿಲ್ಲರ್ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಕೃಪಣ ಈ ಭೂಲೋಕದಲ್ಲಿರುವ ಸುಖಗಳನ್ನೇ ಕಂಡು ಸಮಯವನ್ನು ವ್ಯರ್ಥ ಮಾಡಿಕೊಂಡು ಕ್ಷಣ ಕ್ಷಣಕ್ಕೂ ಒಂದು ಹುಳ ಹೆಂಗೆ ಇಲ್ಲೇ ಮೇಯ್ತಾ ಇರುತ್ತೋ ಅದೇ ಥರ ತಮ್ಮ ಇಂದ್ರಿಯಗಳನ್ನು ಇಲ್ಲೇ ಸಿಕ್ಕಿ ಹಾಕಿಕೊಂಡಿದ್ದರೆ ಆವಾಗ ಜೀವನ ನಷ್ಟ ಆಗಿಬಿಡತ್ತೆ. ಆ ಒಂದು ಜ್ಞಾನವನ್ನು ಉಂಟು ಮಾಡಿಕೊಂಡಿದ್ದ ತಕ್ಷಣ ಭಗವಂತನ ಬಳಿಗೆ ಬಂದು ನಾವು ಶರಣಾಗತಿ ಮಾಡಿ ನಮಸ್ಕಾರ ಮಾಡಿ, ಕೃಪಣನಾಗಿ ನಿನ್ನ ಬಳಿ ಬಂದಿದ್ದೀನಿ, ನನಗೆ ವಿಷಯಗಳು ಗೊತ್ತಿಲ್ಲ, ಹೇ ಪರಮಾತ್ಮ ನನ್ನ ಒಳಗಡೆ ಜ್ಞಾನವನ್ನು ಅನುಗ್ರಹ ಮಾಡು ಎಂದು ಕೇಳಿಕೊಳ್ಳುವಂತಹ ಭಾವನೆ. ನಿನ್ನೆ ಪದ್ಯದಲ್ಲಿ ಕಾರ್ಪಣ್ಯವನ್ನು ಹೇಳಿ ಇವತ್ತಿನ ಪದ್ಯದಲ್ಲಿ ನಿರಹಂಕಾರವನ್ನು ಹೇಳ್ತಾಳೆ ಆಂಡಾಳ್. ಪೋಟ್ರ್ಯಾಮ್ ಒಂದೋಮ್ ಅಂತ ಹೇಳಿ ನಿನ್ನೆ ತನಕ ನಾನು ವಿಮುಖನಾಗಿದ್ದೆ, ಅಭಿಮುಖನಾಗಿರಲಿಲ್ಲ. ವಿಮುಖನಾಗಿರೋ ಪ್ರಸಂಗದಲ್ಲಿ ನನ್ನ ಮನಸ್ಸು ನಿನ್ನಿಂದ ಬಹಳ ದೂರ ಹೋಗಿತ್ತು. ಒಂದು ಡೈರೆಕ್ಷನ್ ಗೋಲ್ಗೆ ಆಪೋಸಿಟ್ ಹೋದರೆ ತುಂಬ ದೂರ ಹೋಗ್ಬಿಡ್ತೀವಲ್ಲ, ರಿವರ್ಸ್ ಡೈರೆಕ್ಷನ್ ಹೋಗ್ಬಿಟ್ಟಿದ್ದೆ. ತುಂಬ ದೂರ ಹೋದಾಗ ಅಭಿಮುಖವಾಗಿ ಬರಬೇಕಾದ ಮನಸ್ಸು ವಿಮುಖವಾಗಿ ಹೋದಾಗ ನನಗೆ ನಿನ್ನ ನಿಜವಾದ ಸ್ವರೂಪ ಗೊತ್ತಾಗಲಿಲ್ಲ. ಇಂದ್ರಿಯಗಳನ್ನು ನಮ್ಮ ಜ್ಞಾನಾರ್ಜನೆಗೆ ಬಳಸಿ ಕೃಪಣನಾಗಿ ದೀನನಾದ ನಾನು ದಾನಿಯಾದ ನಿನ್ನ ಪಾದಾರವಿಂದದಲ್ಲಿ ಬಂದು ಶರಣಾಗತಿ ಮಾಡ್ತಾಯಿದ್ದೀನಿ ಅಂತ ಒಂದು ಭಾವನೆ ನಮಗೆ ಬರಬೇಕು. ಹೇಗೆ ದೀನನಾ ಬಂದಿರುವೆ ಬಾಗಿಲಲ್ಲಿ ನಿಂತಿರುವೆ ಜ್ಞಾನಭೀಕ್ಷೆಯ ನೀಡಿ ದಯ ತೋರಿ ಗುರುವೇ ಹೆಂಗೆ ಆ ಥರ ಹೇಳ್ತಾರೋ ಹಾಗೆ ಅಂಥ ಒಂದು ಭಾವನೆ ನಮ್ಮ ಮನಸ್ಸಿಗೆ ಬಂದರೆ ಆವಾಗ ಕಾರ್ಪಣ್ಯದಿಂದ ನಾವು ಭಗವಂತನ ಹತ್ರ ಹೋಗ್ತೀವಿ. ಆ ಕಾರ್ಪಣ್ಯವನ್ನು ನಮ್ಮ ಚಿತ್ತದಲ್ಲಿ ನಾವು ಧರಿಸಿಕೊಂಡ್ರೆ ಅಹಂಕಾರ ನಮ್ಮಲ್ಲಿ ಬರುವುದಿಲ್ಲ. ನಮ್ಮ ಗುರುಗಳು ಡಾಕ್ಟರ್ ಶ್ರೀನಿಧಿ ಪಾರ್ಶ್ವದೇವರು ಈಗೋ EGO ಅದಕ್ಕೊಂದು ಎಕ್ಸ್ಪ್ಯಾನ್ಷನ್ ಹೇಳಿದ್ದಾರೆ. ಈಗೋ ಅಂದರೆ ಇಜೆಕ್ಟಿಂಗ್ ಗಾಡ್ ಔಟ್. ಅಹಂಕಾರ ಬಂದಾಗ ನಾನೇ ಭಗವಂತ ಅನ್ನುವಂಥ ಒಂದು ಭಾವನೆ ಬಂದಾಗ ನಮಗೆ ಅದೇನಾಗುತ್ತೆ, ಅಹಂಕಾರ ಎಲ್ಲಿವರೆಗೂ ನಮ್ಮಲ್ಲಿರುತ್ತೋ ಅಲ್ಲಿವರೆಗೂ ಸುಧಾರಣೆ ನಮ್ಮಲ್ಲಿ ಬರೋದಿಲ್ಲ. ಭಗವಂತನ ಕೃಪೆ ನಮಗೆ ಯಾವಾಗ ಬರುತ್ತೆ ಅಂತ ಹೇಳಿದರೆ ನಮ್ಮ ಒಳಗಡೆ ರಿಕ್ತತೆಯನ್ನು, ಎಂಟಿನೆಸ್ ಅದನ್ನು ನಾವು ಬೆಳೆಸಿಕೊಳ್ಳಬೇಕು. ಅಹಂಕಾರವನ್ನು ಏರ್ಪಡಿಸ್ಕೊಂಡ್ರೆ ಒಳಗಡೆ ತುಂಬ ಇರುತ್ತೆ, ಒಂಚೂರು ಜಾಗನೇ ಇಲ್ಲ, ದೇವರಲ್ಲಿ ಬಂದು ಅನುಗ್ರಹ ಮಾಡೋದು. ಅದರಿಂದ ಒಳಗಡೆ ಎಂಟಿ ಆಗಿರಬೇಕು ಅಂದರೆ ದೇರ್ ಶುಡ್ ಬಿ ನೋ ಈಗೋ, ಇಟ್ ಶುಡ್ ಬಿ ಫುಲ್ ಕ್ಲೀನಾಗಿರಬೇಕು. ಆವಾಗ ಭಗವಂತನ ಅನುಗ್ರಹ ಸಿಗುತ್ತೆ ಅಂತೇಳಿ. ಅಂಗಣ್ಮಾ ನ್ಯಾಲತ್ ಅರಸರ ಅಭಿಮಾನ ಭಂಗಮಾಯಿ ಒಂದೇ. ರಾಜರು ಅಹಂಕಾರ ಹೋಗಿದ ತಕ್ಷಣ ಹೆಂಗೆ ಬಂದು ನಿನ್ನ ಪಾದಾರವಿಂದದಲ್ಲಿ ಬೀಳ್ತಾರೋ ಅದೇ ಥರ ಹೇ ಪರಮಾತ್ಮ ಅಹಂಕಾರವನ್ನು ನನ್ನ ಚಿತ್ತದಿಂದ ತೆಗೆದುಹಾಕಿ ನಿನ್ನ ಪಾದಾರವಿಂದದಲ್ಲಿ ನಾನು ಬಂದು ಶರಣಾಗತಿ ಮಾಡಿದ್ದೇನೆ ಅಂದರೆ
ನಿನ್ನ ಪಾದಾರವಿಂದಲಿ ನೀನು ಶಯನ ಮಾಡಿದ ಹಾಸಿಗೆ ನಿನ್ನ ಪಾದಾರವಿಂದರ ಹತ್ತಿರ ನಾನು ಬಂದು ಶರಣಾಗುತ್ತಿದ್ದೇನೆ. ನನಗೆ ನಿಮ್ಮ ಕಟಾಕ್ಷನು ಕೊಟ್ಟು ನನಗೆ ನನ್ನನ್ನು ನಿನ್ನವನಾಗಿ ಮಾಡಿಕೋ ಅಂತೇಳಿ ಇದರಲ್ಲಿ ಆಂಡಾಳು ಈ ಪಾಸುರದಲ್ಲಿ ಅವಳು ಪ್ರಾರ್ಥನೆ ಮಾಡಿದ್ದಾಳೆ. ನಾಳೆ ಪಾಸುರ 23ನೇ ಪಾಸುರ ಭಾಳ ಅದ್ಭುತವಾದ ಪಾಸುರ. ಎಲ್ಲರೂ ಬನ್ನಿ, ಇನ್ನೂ ಯಾರು ಇದ್ದಾರೆ ಎಲ್ಲ ಕರ್ಕೊಂಡು ಬನ್ನಿ. ಅದರಲ್ಲಿ ಫುಲ್ ನರಸಿಂಹ ಅವತಾರ ನೋಡಿದ್ದೆ, ನಮ್ಗೆ ಅಂಥ ಒಂದು ಅನುಭವ ಆಗೋದಿದೆ. ನಾಳೆ ದಯವಿಟ್ಟು ನಾಳೆ ನೋಡೋಣ. ಶತಮಕಮಣಿ ನೀಲಾಚಾರು ಕಲ್ಲಾರ ಹಸ್ತ ಸ್ತನಭರಿ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕವಿನಿತಾಭಿ ಸ್ರಗ್ಧರ ಕೃಷ್ಣನಾಥ ವಿಲಸತಿ ಹೃದಿ ಗೋದ ವಿಷ್ಣು ಚಿತ್ತಾತ್ಮಜಾನಃ. ಆಂಡಾಳ್ ತಿರುವಡಿಗಳೇ ಶರಣಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.